ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ವೈ ಬಿಟ್ಕಾಯಿನ್ ಇಸ್ ಎ ಸುಪೀರಿಯರ್ ಇನ್ವೆಸ್ಟ್ಮೆಂಟ್ ದ್ಯಾನ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡುವಂತದ್ದು ಒಂದು ಬೆಟರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕೆ ನಾನು 19 ಕಾರಣಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಆ 19 ಕಾರಣಗಳನ್ನ ಎಕ್ಸ್ಪ್ಲನೇಷನ್ ಅನ್ನ ತಿಳಿತಾ ಹೋಗೋಣ. ಮೊದಲನೇದು ಹೈ ಲಿಕ್ವಿಡಿಟಿ. ಬಿಟ್ಕಾಯಿನ್ ಅನ್ನುವಂಥದ್ದು ಏನಿದೆ, ಇಟ್ಸ್ ಹೈಲಿ ಲಿಕ್ವಿಡ್, ಮೀನಿಂಗ್ ಅದನ್ನು ಈಸಿಯಾಗಿ ಬೈ ಮಾಡಬಹುದು, ಈಸಿಯಾಗಿ ಸೆಲ್ ಮಾಡಬಹುದು ಆನ್ ದ ಓಪನ್ ಮಾರ್ಕೆಟ್ ವಿತ್ ಮಿನಿಮಲ್ ಪ್ರೈಸ್ ಇಂಪ್ಯಾಕ್ಟ್. ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ನಾವು ಸೆಲ್ ಮಾಡಬೇಕು ಅಂತಂದ್ರೆ ಅಥವಾ ಬೈ ಮಾಡಬೇಕು ಅಂತಂದ್ರೆ ಈಸಿಲಿ ಆಗಿ ಬಿಟ್ಕಾಯಿನ್ ಬೈ ಮಾಡಬಹುದು, ಈಸಿಯಾಗಿ ಬಿಟ್ಕಾಯಿನ್ ಅನ್ನ ಸೆಲ್ ಮಾಡಬಹುದು ಮಾರ್ಕೆಟ್ ಪ್ರೈಸ್ ಅಲ್ಲೇ. ಆದ್ರೆ ಇದನ್ನ ರಿಯಲ್ ಎಸ್ಟೇಟ್ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ನ ನಾವು ಈ ಕ್ಷಣದಲ್ಲಿ ಸೆಲ್ ಮಾಡಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಬೈಯರ್ ಸಿಗೋದಿಲ್ಲ. ಆಲ್ಸೋ ಮಾರ್ಕೆಟ್ ಪ್ರೈಸ್ ಏನಿದೆ ಒಬ್ಬೊಬ್ರು ಒಂದೊಂದು ರೀತಿಲಿ ಕೇಳ್ತಾರೆ. ಇನ್ ಕೇಸ್ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಏನಾದ್ರು ನಾವು ಇಮಿಡಿಯೇಟ್ಲಿ ಸೆಲ್ ಮಾಡಬೇಕು ಅಂತಂದ್ರೆ ಬೇರೆಯವ್ರಿಗೆ ಅದು ಗೊತ್ತಾಯ್ತು ಅಂತಂದ್ರೆ ಹೈಲಿ ಕಮ್ಮಿ ಪ್ರೈಸ್ಗೆನೆ ಕೋಟ್ ಮಾಡ್ತಾರೆ. ಸೊ ಬಿಟ್ವೀನ್ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ರಿಯಲ್ ಎಸ್ಟೇಟ್ ನಲ್ಲಿ ಒಂದು ಮಾರ್ಕೆಟ್ ಈಕ್ವಿಲಿಬ್ರಿಯಂ ಬರುವಂತ ಚಾನ್ಸಸ್ ಕಮ್ಮಿ. ಹಲವಾರು ಸಿಟ್ಟಿಂಗ್ಸ್ ಆಗ್ಬೇಕಾಗತ್ತೆ, ಹಲವಾರು ಬೈಯರ್ಸ್, ಹಲವಾರು ಸೆಲ್ಲರ್ಸ್, ಹಲವಾರು ಜನರ ಮಧ್ಯೆ ಮಾತುಕತೆ ಆಗ್ಬೇಕಾಗತ್ತೆ, ಕೊನೆಗೆ ಒಂದು ಪ್ರೈಸ್ಗೆ ಬರ್ತಾರೆ. ಆದ್ರೆ ಬಿಟ್ಕಾಯಿನ್ ಅಲ್ಲಿ ಇದೆಯಲ್ಲ, ಬಿಟ್ಕಾಯಿನ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕೆ ತಕ್ಕನಾಗೆ ನಮ್ಮ ಬೈ ಆರ್ಡರ್ಸ್ ಅಥವಾ ಸೆಲ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಬಿಟ್ಕಾಯಿನ್ ಕ್ಯಾನ್ ಬಿ ಈಸಿಲಿ ಬಾಟ್ ಆರ್ ಸೋಲ್ಡ್ ಆನ್ ದ ಓಪನ್ ಮಾರ್ಕೆಟ್. ಹೆನ್ಸ್ ಬಿಟ್ಕಾಯಿನ್ ಹ್ಯಾಸ್ ಹೈ ಲಿಕ್ವಿಡಿಟಿ. ಎರಡನೇದು ಗ್ಲೋಬಲ್ ರೀಚ್ ಅಥವಾ ಬಾರ್ಡರ್ಲೆಸ್. ಬಿಟ್ಕಾಯಿನ್ ಅನ್ನುವಂಥದ್ದು ಏನಿದೆ ಕ್ಯಾನ್ ಬಿ ಈಸಿಲಿ ಬಾಟ್, ಹೆಲ್ಡ್ ಅಂಡ್ ಸೋಲ್ಡ್ ಗ್ಲೋಬಲಿ ವಿತೌಟ್ ಎನಿ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್. ಯಾವುದೇ ದೇಶಕ್ಕೆ ಹೋದ್ರೂ ಸಹ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಬಹುದು, ಬಿಟ್ಕಾಯಿನ್ ಸೆಲ್ ಮಾಡಬಹುದು, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್. ಓಕೆ, ಯಾವುದೇ ರೀತಿ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಇಲ್ದಲೆ. ಆದ್ರೆ ರಿಯಲ್ ಎಸ್ಟೇಟ್ ನ ಎಲ್ಲಿ ಬೇಕಾದ್ರಲ್ಲಿ ಖರೀದಿ ಮಾಡೋದಕ್ಕೆ, ಎಲ್ಲಿ ಬೇಕಾದ್ರೂ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಆಫನ್ ಸಬ್ಜೆಕ್ಟ್ ಟು ಲೋಕಲ್ ಲಾಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ನಾವು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸಡನ್ ಆಗಿ ಅಮೆರಿಕದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸೈಟ್ ನ ಖರೀದಿ ಮಾಡ್ತೀನಿ ಎಂದು ಸಾಧ್ಯನಾ? ಅಲ್ಲಿ ಬಿಡಿ, ನಮ್ಮ ದೇಶದಲ್ಲೇ ಕೆಲವೊಂದು ರಾಜ್ಯಗಳಲ್ಲಿ ಆ ರಾಜ್ಯದಲ್ಲಿ ಹುಟ್ಟಿದ್ರೆ ಮಾತ್ರ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತ ಕಾನೂನು ನಮ್ಮ ದೇಶದಲ್ಲೇ ಇದೆ. ಹಾಗಾಗಿ ಎಲ್ಲೆಂದ್ರಲ್ಲಿ ನಾವು ರಿಯಲ್ ಎಸ್ಟೇಟ್ ನ ಬೈ ಮಾಡಕ್ಕಾಗೋದಿಲ್ಲ, ಅಥವಾ ರಿಯಲ್ ಎಸ್ಟೇಟ್ ನ ನಾವು ಗೌರ್ಮೆಂಟ್ ಲೋಕಲ್ ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ವಿರುದ್ಧವಾಗಿ ಸೆಲ್ ಮಾಡೋದಕ್ಕೆಲ್ಲ ಸಾಧ್ಯ ಆಗೋದಿಲ್ಲ. ಸೊ ಬೇಸಿಕಲಿ ರಿಯಲ್ ಎಸ್ಟೇಟ್ ಅಂತ ಏನಿದೆ ಒಂದು ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ಗೆ ಒಳಪಟ್ಟಿರುತ್ತೆ. ಆ ಒಂದು ಲೋಕಲ್ ಗೌರ್ಮೆಂಟ್ ಏನಿದೆ, ಲೋಕಲ್ ಅಥಾರಿಟಿ ಏನಿದೆ ಅಲ್ಲಿ ಒಳಪಟ್ಟಿರ್ತದೆ. ಆ ಒಂದು ಲೋಕಲ್ ಗೌರ್ಮೆಂಟ್ ಅಥವಾ ಅಥಾರಿಟಿಯ ಅಧೀನದಲ್ಲಿ ಒಳಪಟ್ಟಿರ್ತದೆ. ಆದ್ರೆ ಬಿಟ್ಕಾಯಿನ್ಗೆ ಇದು ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಸಣ್ಣ ಉದಾಹರಣೆ, ಬಾರ್ಡರ್ಲೆಸ್ ಅಂತಕ್ಕಂಥದ್ದು ಎಷ್ಟು ದೊಡ್ಡ ಮಹತ್ವ ಅಂದ್ರೆ ಬಿಟ್ಕಾಯಿನ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ ನಲ್ಲಿ ಒಂದು ದೊಡ್ಡ ಯುದ್ಧ ಆಗ್ತಾ ಇರತಕ್ಕಂಥದ್ದು ಹಲವಾರು ವರ್ಷಗಳಿಂದ ನೀವು ನೋಡ್ತಾನೆ ಇದ್ದೀರಿ. ಪ್ಯಾಲೆಸ್ತೀನ್ ನಲ್ಲಿ ಒಂದು ಕುಟುಂಬ ತನ್ನ ಹತ್ರ ಬಿಟ್ಕಾಯಿನ್ ಇರುವಂತ ಏಕೈಕ ಕಾರಣದಿಂದ ಆ ಒಂದು ವಾರ್ ಝೋನ್ ಪ್ರದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ಬಳಕೆ ಮಾಡಿ ಈಗ ಆ ಕುಟುಂಬ ಆರಾಮವಾಗಿ ಜೀವನ ನಡೆಸ್ತಾ ಇದೆ. ಆದ್ರೆ ಆ ಕುಟುಂಬ ಏನಾದ್ರು ಬಿಟ್ಕಾಯಿನ್ ನಲ್ಲಿ ಅಲೋಕೇಶನ್ ಇಟ್ಕೊಂಡಲೆ ಬರೀ ತಮ್ಮ ಎಲ್ಲಾ ಅಲೋಕೇಶನ್ ಸಹ ರಿಯಲ್ ಎಸ್ಟೇಟ್, ಗೋಲ್ಡ್, ಮ್ಯೂಚುವಲ್ ಫಂಡ್, ಈಕ್ವಿಟಿ, ಇನ್ನಿತರ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ಗೆ ಒಳಪಟ್ಟಿರ್ತಕ್ಕಂಥ ಅಸೆಟ್ಗಳಲ್ಲಿ ಏನಾದ್ರು ಇಟ್ಟಿದ್ರೆ ಇವತ್ತು ಆ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಒಂದು ಕುಟುಂಬದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಒಂದು ಅಲೋಕೇಶನ್ ಬಿಟ್ಕಾಯಿನ್ ನಲ್ಲಿ ಮಾಡಿದ್ರಿಂದ ಇವತ್ತು ಅಲ್ಲಿರ್ತಕ್ಕಂಥ ಅರಾಜಕತೆಯಿಂದ ಹೊರಬಂದು ತಮ್ಮ ಸಂಸಾರವನ್ನ ಸುಂದರವಾಗಿ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಬಾರ್ಡರ್ಲೆಸ್ ಈಸ್ ಒನ್ ಆಫ್ ದ ಹೈಲಿ ಇಂಪಾರ್ಟೆಂಟ್ ಫೀಚರ್ ವೆನ್ ಇಟ್ ಕಮ್ಸ್ ಟು ಬಿಟ್ಕಾಯಿನ್. ಓಕೆ, ಮೂರನೇದು ಈಸಿ ಅಕ್ಸೆಸಿಬಿಲಿಟಿ. ಬಿಟ್ಕಾಯಿನ್ ಅನ್ನ ಬೈ ಮಾಡಬೇಕು ಅಂದ್ರೆ ರಿಲೇಟಿವ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಂದ ಕೂಡ ಬೈ ಮಾಡಬಹುದು. 100 ರೂಪಾಯಿಗೂ ಬೈ ಮಾಡಬಹುದು, 500 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ, ಲಕ್ಷ, ಕೋಟಿ, 1000 ಕೋಟಿ, ಎಷ್ಟು ಬೇಕಾದಷ್ಟು ಬಿಟ್ಕಾಯಿನ್ ಅನ್ನ ಬೈ ಮಾಡಬಹುದು. ದಿಸ್ ಮೇಕ್ಸ್ ಇಟ್ ಅಕ್ಸೆಸಿಬಲ್ ಟು ದ ವೈಡರ್ ರೇಂಜ್ ಆಫ್ ಇನ್ವೆಸ್ಟರ್ಸ್ ಕಂಪೇರ್ ಟು ದ ರಿಯಲ್ ಎಸ್ಟೇಟ್. ನಾವೊಂದು ರಿಯಲ್ ಎಸ್ಟೇಟ್ ನ ಬೈ ಮಾಡಬೇಕು ಅಂತಂದ್ರೆ ಒಂದು ಸಬ್ಸ್ಟಾನ್ಷಿಯಲ್ ಅಪ್ ಫ್ರಂಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಓಕೆ, ಒಂದಿಷ್ಟು ಲಕ್ಷಾಂತರ ರೂಪಾಯಿ ದುಡ್ಡಿದ್ರೆ ಮಾತ್ರ ನಾವು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಕ್ ಸಾಧ್ಯ ಆಗಿರ್ಬೋದು. ಒಂದು ಸೈಟ್ ನ ಖರೀದಿ ಮಾಡಕ್ಕಾಗ್ಬೋದು ಅಥವಾ ಒಂದು ಫ್ಲಾಟ್ ನ ಖರೀದಿ ಮಾಡಕ್ಕಾಗ್ಬೋದು. ಆದ್ರೆ ಒಂದು ಸಬ್ಸ್ಟಾನ್ಷಿಯಲ್ ಅಮೌಂಟ್ ಇಲ್ದಲೇ ಇದ್ರೆ 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 10,000, ಲಕ್ಷ ಇಟ್ಕೊಂಡು ರಿಯಲ್ ಎಸ್ಟೇಟ್ ನ ಖರೀದಿ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಅಕ್ಸೆಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಬಿಟ್ಕಾಯಿನ್ಗೆ ಅಪ್ಪರ್ ಹ್ಯಾಂಡ್ ಇದೆ. ನಾಲ್ಕನೇದು ಡಿವಿಸಿಬಲ್ ಅಸೆಟ್ಸ್ ಅಂತಂದ್ರೆ
ಬಿಟ್ಕಾಯಿನ್ ಈಸ್ ಹೈಲಿ ಡಿವಿಸಿಬಲ್ ಅಂತಂದ್ರೆ ನಮ್ಮ ಹತ್ರ ಒಂದು ಬಿಟ್ಕಾಯಿನ್ ಇದೆ ಅಂತಂದ್ರೆ ನಾನು ಯಾರಿಗಾದ್ರು ಸೆಲ್ ಮಾಡಬೇಕು ಅಂದ್ರೆ ಅರ್ಧ ಬಿಟ್ಕಾಯಿನ್ ಕೂಡ ಸೆಲ್ ಮಾಡಬಹುದು, ಕಾಲ್ ಬಿಟ್ಕಾಯಿನ್ ಕೂಡ ಸೆಲ್ ಮಾಡಬಹುದು, 1/10 ಆಫ್ ಬಿಟ್ಕಾಯಿನ್ ಸೆಲ್ ಮಾಡಬಹುದು. ಓಕೆನಾ? ಸೊ ಬಿಟ್ಕಾಯಿನ್ ಅನ್ನೋಂಥದ್ದು ಏನಿದೆ, ಆ ಒಂದು ಬಿಟ್ಕಾಯಿನ್ ಅನ್ನ 100 ಮಿಲಿಯನ್ ಸತೋಶಿಸ್ ಆಗಿ ಡಿವಿಸಿಬಲ್ ಮಾಡಬಹುದು. ನಾನು ಒಂದು ಸತೋಶಿ ಕೂಡ ಒಬ್ಬರಿಗೆ ಸೆಲ್ ಮಾಡಬಹುದು. ಆದ್ರೆ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್, ಫ್ರಾಕ್ಷನ್ ಆಫ್ ರಿಯಲ್ ಎಸ್ಟೇಟ್ ನ ಸೆಲ್ ಮಾಡುವಂಥದ್ದು ಅಥವಾ ಲಿಕ್ವಿಡಿಟಿ ಮಾಡೋದು ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 30-40 ಸೈಟ್ ಇದೆ ಅಂತಂದ್ರೆ ಓಕೆ, ಹೈ ಪ್ರಾಬಬಿಲಿಟಿ ನಾನು ಆ 30-40 ಅರ್ಧ ಸೈಟ್ ಕೂಡ ಸೆಲ್ ಮಾಡಬಹುದು ಅಂತ ಅನ್ಕೊಂಡು ಕಾಲ್ ಸೈಟ್ ಸೆಲ್ ಮಾಡಕ್ಕಾಗತ್ತಾ? ಆಗಲ್ಲ. 1/10 ಆಫ್ 30-40 ಸೈಟ್ ಸೆಲ್ ಮಾಡಕ್ಕಾಗತ್ತಾ? ಇಲ್ಲಪ್ಪ, ಬರೀ 2 ಸ್ಕ್ವೇರ್ ಫೀಟ್ ಮಾತ್ರ ಸೆಲ್ ಮಾಡ್ತೀನಿ, ಸೆಲ್ ಮಾಡಕ್ಕಾಗತ್ತಾ? ಇಟ್ಸ್ ಹೈಲಿ ನಾಟ್ ಪಾಸಿಬಲ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಡಿವಿಸಿಬಲ್ ಅಸೆಟ್ಸ್, ನನಗೆ ಸಣ್ಣ ಸಣ್ಣ ಅಸೆಟ್ ಮಾತ್ರ ಖರೀದಿ ಮಾಡ್ತೀನಿ. ಓಕೆ, ನನಗೆ ಬರೀ 10/10 ಮಾತ್ರ ಬೇಕು, ಸಿಗುತ್ತಾ? ಹೈಲಿ ಇಂಪಾಸಿಬಲ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಡಿವಿಸಿಬಿಲಿಟಿ ಫ್ಯಾಕ್ಟರ್, ಬಿಟ್ಕಾಯಿನ್ಗೆ ಅಪ್ಪರ್ ಹ್ಯಾಂಡ್ ಇದೆ. 5ನೇದು ಟ್ರಾನ್ಸ್ಪರೆಂಟ್ ಟ್ರಾನ್ಸಾಕ್ಷನ್ಸ್. ಬಿಟ್ಕಾಯಿನ್ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಪಬ್ಲಿಕ್ಲಿ ಅವೈಲೇಬಲ್ ಇದೆ, ಟ್ರಾನ್ಸ್ಪರೆಂಟ್ ಇದೆ. ಯಾಕೆಂತಂದ್ರೆ ಸಾಫ್ಟ್ವೇರ್ ಇದನ್ನ ವೆರಿಫೈ ಮಾಡುತ್ತೆ. ಆ ಸಾಫ್ಟ್ವೇರ್ ನ ಯಾರು ಬೇಕಾದ್ರೂ ಜಗತ್ನಲ್ಲಿ ವೆರಿಫೈ ಮಾಡಬಹುದು, ಬಿಕಾಸ್ ಬಿಟ್ಕಾಯಿನ್ ಸಾಫ್ಟ್ವೇರ್ ಇಸ್ ಅನ್ ಓಪನ್ ಸೋರ್ಸ್ ಫ್ರೀ ಸಾಫ್ಟ್ವೇರ್. ಜೊತೆಗೆ ಬಿಟ್ಕಾಯಿನ್ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಕೂಡ ಯಾರು ಕೂಡ ರಿವರ್ಸ್ ಮಾಡಕ್ಕಾಗೋದಿಲ್ಲ, ಯಾರು ಕೂಡ ಅಳ್ಸಾಕೋದು ಸಾಧ್ಯ ಆಗೋದಿಲ್ಲ, ದೇರ್ ಬೈ ಮೇಕಿಂಗ್ ಟ್ರಾನ್ಸ್ಪರೆನ್ಸಿ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಪರೆನ್ಸಿ ಇನ್ ದ ರಿಯಲ್ ಎಸ್ಟೇಟ್, ಇಟ್ ಕ್ಯಾನ್ ವೇರಿ ಡಿಪೆಂಡಿಂಗ್ ಆನ್ ದ ಜೂರಿಸ್ಡಿಕ್ಷನ್. ಉದಾಹರಣೆಗೆ, ಬೆಂಗಳೂರಂತ ಮಹಾನಗರಗಳಲ್ಲಿ ನೀವು ಹಲವಾರು ಮಾಧ್ಯಮಗಳಲ್ಲಿ ವರದಿನ ನೋಡಿರ್ತೀರಿ, ರಾಜಕಾಲುವೆ ಮೇಲೆ ಮನೆಗಳು ಕಟ್ಟಿರ್ತಕ್ಕಂಥದ್ದು. ಈಗ ಹಲವಾರು ಪ್ರಶ್ನೆಗಳು ಉದ್ಭವಿಸೋದೇನು ಅಂತಂದ್ರೆ, ರಾಜಕಾಲುವೆ ಮೇಲೆ ಮನೆಗಳು ಕಟ್ಟೋವರೆಗೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಅಥವಾ ಲೋಕಲ್ ಅಥಾರಿಟಿನೇ ಜನರಿಗೆ ಪರ್ಮಿಷನ್ ಕೊಟ್ಟಿತ್ತಾ? ಹಲವಾರು ಸಮಯದಲ್ಲಿ ಮಾಧ್ಯಮಗಳು ನೋಡುವಂಥದ್ದು ಏನಂತಂದ್ರೆ, ಜನರು ಮನೆ ಕಟ್ಕೊಂಡಿರ್ತಾರೆ, ಅದು ಅಧಿಕಾರಿಗಳು ಬಂದು ನೀವಿಲ್ಲಿ ಮನೆ ಕಟ್ಟಿರ್ತಕ್ಕಂಥದ್ದು ಇಲ್ಲೀಗಲ್, ನಾವು ಇದನ್ನು ತೆರವುಗೊಳಿಸ್ತಾ ಇದೀವಿ ಅಂತ ಬಂದಿರ್ತಾರೆ. ಹಲವಾರು ಸಲ ಜನ ಫೇಕ್ ಡಾಕ್ಯುಮೆಂಟ್ಸ್ ನ ಇದರಿಂದ ಮೋಸ ಹೋಗಿರ್ತಾರೆ. ಅಂದ್ರೆ ಒಂದೇ ಸೈಟು ಹಲವಾರು ಜನಕ್ಕೆ ಅಲೋಕೇಟ್ ಆಗಿರುತ್ತೆ. ಓಕೆ, ಹಲವಾರು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಮೋಸಗಳು ನೀವು ನೋಡ್ತಾನೆ ಇರ್ತೀರಿ. ಫೇಸ್ಬುಕ್, ವಾಟ್ಸ್ಆಪ್, ಟಿವಿ, ಪೇಪರ್ಗಳಲ್ಲಿ ಹಲವಾರು ಬರ್ತಾನೆ ಇರುತ್ತೆ. ಓಕೆ, ಸೊ ಬಿಟ್ಕಾಯಿನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ನೀಟಾಗಿ ಮೇಂಟೈನ್ ಆಗುತ್ತೆ, ಬಿಕಾಸ್ ಸಾಫ್ಟ್ವೇರ್ ಅದನ್ನು ಟೇಕ್ ಕೇರ್ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್, ಆ ಒಂದು ಜ್ಯೂರಿಸ್ಡಿಕ್ಷನ್ ಅಲ್ಲಿ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಜನರ ಜೊತೆಗೆ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀವಿ, ದಾಖಲೆಗಳು ಕ್ಲೀನ್ ಇದೆಯಾ ಇಲ್ವಾ, ಲೋಕಲ್ ಅಥಾರಿಟಿ ಅಥವಾ ಲೋಕಲ್ ಗೌರ್ಮೆಂಟ್ ಎಷ್ಟು ಭ್ರಷ್ಟ ಆಗಿದೆ, ಇನ್ನಿತರ ಎಲ್ಲಾ ವಿಚಾರಗಳ ಮೇಲೆ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಡಿಪೆಂಡ್ ಆಗಿರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಪರೆನ್ಸಿ, ಬಿಟ್ಕಾಯಿನ್ಗೆ ಅಪ್ಪರ್ ಹ್ಯಾಂಡ್ ಇದೆ. 6ನೇದು ಸ್ಟ್ರಾಂಗ್ ಸೆಕ್ಯೂರಿಟಿ. ಬಿಟ್ಕಾಯಿನ್ ಇಸ್ ಸೆಕ್ಯೂರ್ಡ್ ಬೈ ದ ಕ್ರಿಪ್ಟೋಗ್ರಫಿ ಅಂಡ್ ಡಿಸೆಂಟ್ರಲೈಸ್ ಕನ್ಸೆನ್ಸಸ್. ಗೂಗಲ್ ನಲ್ಲಿ ವಿಚ್ ಇಸ್ ದ ಮೋಸ್ಟ್ ಸೆಕ್ಯೂರ್ ನೆಟ್ವರ್ಕ್ ಇನ್ ದ ಅರ್ತ್ ಇನ್ ದ ವರ್ಲ್ಡ್ ಅಂತ ಕ್ವಶನ್ ಮಾಡಿದ್ರೆ ಆನ್ಸರ್ ಬರೋದು ಬಿಟ್ಕಾಯಿನ್. ಓಕೆನಾ? ಬಿಟ್ಕಾಯಿನ್ ನೆಟ್ವರ್ಕ್ ನ ಯಾರು ಕೂಡ ಬ್ರೇಕ್ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ ಸೆಕ್ಯೂರಿಟಿ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್, ಇಟ್ ಈಸ್ ಆಫನ್ ಸಬ್ಜೆಕ್ಟ್ ಟು ಥೆಫ್ಟ್, ಫ್ರಾಡ್ ಅಂಡ್ ಅದರ್ ಕ್ರಿಮಿನಲ್ ಆಕ್ಟಿವಿಟೀಸ್. ಓಕೆ, ನೀವು ಹಲವಾರು ಮಾಧ್ಯಮಗಳಲ್ಲಿ ಅಥವಾ ನೀವೇ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಯಾರೋ ಒಬ್ರು ಸೈಟ್ ತಗೊಂಡ್ಮೇಲೆ ಇನ್ನೊಬ್ರು ಬಂದು ಈ ಸೈಟ್ ನಂದು ಅಂತೇಳಿ ಲಿಟಿಗೇಷನ್ ಆಗ್ತಾರೆ. ಕರೆಕ್ಟಾ? ಇನ್ನೊಬ್ರು ಫೇಕ್ ಡಾಕ್ಯುಮೆಂಟ್ಸ್ ಗಳ ಸೃಷ್ಟಿ ಮಾಡ್ತಾರೆ. ಕ್ರಿಮಿನಲ್ ಆಕ್ಟಿವಿಟಿ ಮುಖಾಂತರ ಒಬ್ರನ್ನ ಬೆದರಿಸೋದು, ಫೋರ್ಜರಿ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡೋದು, ಇನ್ನಿತರ ಫ್ರಾಡ್, ಥೆಫ್ಟ್ಗಳು, ಕ್ರಿಮಿನಲ್ ಆಕ್ಟಿವಿಟಿಗಳು ರಿಯಲ್ ಎಸ್ಟೇಟ್ಗೆ ಇದೆ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಸೆಕ್ಯೂರಿಟಿ ಕಮ್ಮಿ. ಈ ಒಂದು ನಾವು ಜೆನ್ಯೂನ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ, ನಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ದುಡ್ಡಿಂದಲೇ ಖರೀದಿ ಮಾಡಿದ್ರು ಸಹ ಈ ವಲ್ನರಬಿಲಿಟೀಸ್ ಅಂದ್ರೆ ಥೆಫ್ಟ್ ಅಥವಾ ಫ್ರಾಡ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಆಲ್ಸೋ ಜಿಯೋಪೊಲಿಟಿಕಲ್ ರಿಸ್ಟ್ರಿಕ್ಷನ್ಸ್ ಇಂದ, ಅಥವಾ ಯಾವುದೋ ರಾಜ್ಯದಲ್ಲಿ ಒಂದು ದೊಡ್ಡ ದಂಗೆ ಆಯಿತು, ಒಂದು ಕ್ಯಾಶ್ ಮತ್ತು ಇನ್ನೊಂದು ರಿಲಿಜಿಯನ್ ಮಧ್ಯೆ ದಂಗೆ ಆಯಿತು, ಅಥವಾ ಯಾವುದೋ ಒಂದು ದೇಶದಲ್ಲಿ ಯುದ್ಧ ಆಯಿತು ಅಂತಂದಾಗ ಅಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ಗೆ ಯಾವುದೇ ರೀತಿ ಸೆಕ್ಯೂರಿಟಿನೇ ಇಲ್ಲ, ಯಾಕಂದ್ರೆ ಜೀವನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಹಲವಾರು ಕಾರಣಗಳಿಂದ ರಿಯಲ್ ಎಸ್ಟೇಟ್ ನಲ್ಲಿ ಸೆಕ್ಯೂರಿಟಿ ಏನಿದೆ ದಟ್ ಕ್ಯಾನ್ ಬಿ ಸಬ್ಜೆಕ್ಟ್ ಟು ದ ಥೆಫ್ಟ್, ಫ್ರಾಡ್ ಅಂಡ್ ಅದರ್ ಟೈಪ್ಸ್ ಆಫ್ ಕ್ರಿಮಿನಲ್ ಆಕ್ಟಿವಿಟಿ ರಿಯಲ್ ಎಸ್ಟೇಟ್ ನಲ್ಲಿ ಇರುತ್ತೆ. ರಿಯಲ್ ಎಸ್ಟೇಟ್ ಅವಲಂಬಿತ ಆಗಿರುತ್ತೆ. ಆದರೆ ಬಿಟ್ಕಾಯಿನ್ ಅಲ್ಲಿ ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಬಿಟ್ಕಾಯಿನ್ ನೆಟ್ವರ್ಕ್ ಇಸ್ ಹೈಲಿ ಸೆಕ್ಯೂರ್. ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ಜಗತ್ತಿನಲ್ಲಿ ಯಾರೂ ಕೂಡ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ, ಸ್ಟೀಲ್ ಮಾಡೋಕ್ಕಾಗೋದಿಲ್ಲ, ಪ್ರೊವೈಡೆಡ್ ನಮ್ಮ ಹತ್ರ ಇರ್ತಕ್ಕಂಥ ಸೆಕ್ಯೂರಿಟಿ ಕೀಸ್ ಅಂದ್ರೆ ಪ್ರೈವೇಟ್ ಕೀಸ್ ನ ನಾವು ಜೋಪಾನವಾಗಿ ಇಟ್ಕೊಂಡಿದ್ದೇವೆ. 7ನೇದು ಈಸಿಲಿ ಪೋರ್ಟಬಲ್, ಟ್ರಾನ್ಸ್ಪೋರ್ಟಬಿಲಿಟಿ ಅಥವಾ ಪೋರ್ಟಬಿಲಿಟಿ.
ಬಿಟ್ಕಾಯಿನ್ ಅನ್ನುವಂಥ ಅಸೆಟ್ನ ನಾವು ಈಸಿಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ನಾವು ಆರಾಮಾಗಿ ತಗೊಂಡೋಗ್ಬೋದು. ಆದ್ರೆ ರಿಯಲ್ ಎಸ್ಟೇಟ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡಕ್ ಆಗೋದಿಲ್ಲ. ರಿಯಲ್ ಎಸ್ಟೇಟ್ ಇಸ್ ಇಮ್ಮೂವೇಬಲ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಪೋರ್ಟಬಿಲಿಟಿ, ಬಿಟ್ಕಾಯಿನ್ಗೆ ಅಪರ್ ಹ್ಯಾಂಡ್ ಇದೆ. 8ನೇದು ಡಿಸೆಂಟ್ರಲೈಸ್ ಕಂಟ್ರೋಲ್ ಅಥವಾ ಡಿಸೆಂಟ್ರಲೈಸೇಷನ್. ಬಿಟ್ಕಾಯಿನ್ ಆಪರೇಟ್ ಆಗ್ತಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ನೆಟ್ವರ್ಕ್. ಈ ನೆಟ್ವರ್ಕ್ ಅನ್ನ ಯಾರು ಕೂಡ ಕಂಟ್ರೋಲ್ ಮಾಡ್ತಿಲ್ಲ, ಜನನೇ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಸಿಂಗಲ್ ಎಂಟಿಟಿ, ಗೌರ್ಮೆಂಟ್ ಆಗಿರ್ಲಿ, ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಲಿ, ಯಾವುದೇ ಬಲಿಷ್ಠ ಬಿಸ್ನೆಸ್ ಮೆನ್ ಆಗಿರ್ಲಿ, ಯಾರು ಕೂಡ ಬಿಟ್ಕಾಯಿನ್ ನೆಟ್ವರ್ಕ್ ಮೇಲೆ ಕಂಟ್ರೋಲ್ ಖಂಡಿತ ಇಲ್ಲ. ವೈ ದ ರಿಯಲ್ ಎಸ್ಟೇಟ್ ಇಸ್ ಆಫನ್ ಸಬ್ಜೆಕ್ಟ್ ಟು ಅಗೇನ್ ದ ಲೋಕಲ್ ಗೌರ್ಮೆಂಟ್ ಕಂಟ್ರೋಲ್ ಅಥವಾ ರೆಗ್ಯುಲೇಷನ್ಸ್. ಫಾರ್ ಎಕ್ಸಾಂಪಲ್, ನಾವು ರಿಯಲ್ ಎಸ್ಟೇಟ್ ಬೈ ಮಾಡಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂತಹ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿ ವ್ಯವಹಾರ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೆಸಲಿಲ್ಲ ಅಂತಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಅಥವಾ ಇನ್ನಿತರ ಹಲವಾರು ಸಮಸ್ಯೆಗಳು ಬರ್ತವೆ. ಬೇರೆ ಬೇರೆ ದೇಶಗಳಲ್ಲಿ ಆಲ್ರೆಡಿ ಯುದ್ಧ ಆಗ್ತಾ ಇದೆ, ಅಲ್ಲಿರ್ತಕ್ಕಂಥ ಗೌರ್ಮೆಂಟೇ ಯುದ್ಧ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ಗೆ ಎಷ್ಟು ಬೆಲೆ ಬರುತ್ತೆ, ನಾವು ಎಷ್ಟು ಆರಾಮಾಗಿ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಅಲ್ಲಿ ವಾಸ ಮಾಡಬಹುದು, ಅಥವಾ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಎಷ್ಟು ಬೆಲೆ ಬಾಳುತ್ತೆ, ಈ ರೀತಿ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಗೆ ಒಳಪಟ್ಟಿರ್ತಕ್ಕಂಥದ್ರಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆದಾಗ. ಸೊ ರಿಯಲ್ ಎಸ್ಟೇಟ್ ಏನಿದೆ, ಅಗೇನ್ ಇಟ್ಸ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಅಥವಾ ರೆಗ್ಯುಲೇಷನ್ಸ್ಗೆ ಒಳಪಟ್ಟಿರ್ತದೆ. ಬಿಟ್ಕಾಯಿನ್ ಅನ್ನುವಂಥದ್ದು ಯಾವುದೇ ರೆಗ್ಯುಲೇಷನ್ಸ್ಗೆ ಒಳಪಟ್ಟಿರ್ತಕ್ಕಂಥದ್ದಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್. 9ನೇದು ಲೋ ಟ್ರಾನ್ಸಾಕ್ಷನ್ ಕಾಸ್ಟ್ ಎಫಿಷಿಯನ್ಸಿ. ಬಿಟ್ಕಾಯಿನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ 100 ರೂಪಾಯಿ, 1000 ರೂಪಾಯಿ, ಲಕ್ಷ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೂ ಕ್ವಿಕ್ ಆಗಿ ಲೋ ಕಾಸ್ಟ್ ಫೀ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬಹುದು, ಟ್ರೇಡ್ ಸೆಟಲ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ವೆರಿ ಸ್ಲೋ. ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ನಾವು ಸೆಲ್ ಮಾಡಬೇಕು ಅಂತಂದ್ರೆ ಯಾವಾಗ ಸೆಲ್ ಮಾಡಕ್ ಸಾಧ್ಯ? ಇಮಿಡಿಯೇಟ್ಲಿ ಸೆಲ್ ಮಾಡಕ್ ಸಾಧ್ಯನಾ? ನಾಟ್ ಪಾಸಿಬಲ್. ಸೊ ರಿಯಲ್ ಎಸ್ಟೇಟ್ ನ ಖರೀದಿ ಮಾಡಬೇಕು ಅಂತಂದಾಗ ವಾಟ್ ಇಸ್ ದ ಅಸೋಸಿಯೇಟೆಡ್ ಫೀಸ್? ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕು, ಅಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಫೀಸ್ ನ ಕಟ್ಟಬೇಕು, ಕರೆಕ್ಟಾ? ಸೊ ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸ್ಲೋ ಆಗಿದೆ ಮತ್ತೆ ಎಕ್ಸ್ಪೆನ್ಸಿವ್ ಆಗಿದೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ಗೆ ಎಷ್ಟು ಬೆಲೆ ಬಾಳುತ್ತಲ್ಲ, ಎಷ್ಟು ಬೆಲೆ ಬಾಳುತ್ತೆ ಅನ್ನೋದ್ರ ಮೇಲೆ ನಾವು ಟ್ರಾನ್ಸಾಕ್ಷನ್ ಫೀಸ್ ಇನ್ ಟರ್ಮ್ಸ್ ಆಫ್ ರಿಜಿಸ್ಟ್ರೇಷನ್ ಫೀಸ್ ನ ಕೊಡಬೇಕಾಗುತ್ತೆ. ಇದರಲ್ಲೂ ಸಹ ಇಂಟರ್ಮೀಡಿಯೇಟ್ಸ್ ಇನ್ವಾಲ್ವ್ ಆಗಿರ್ತಾರೆ. ಓಕೆ, ಲೀಗಲ್ ಫೀಸು, ಓಕೆ, ಯಾವ್ದು ಲಾಯರ್ ಹತ್ರ ಹೋಗ್ತೀವಿ, ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ವೆರಿಫೈ ಮಾಡ್ತೀವಿ, ಅಲ್ಲಿ ಅವ್ರಿಗಷ್ಟು ಫೀಸ್ ಕೊಡ್ತೀವಿ. ಇನ್ನೊಬ್ರು ಯಾರು ಮಧ್ಯವರ್ತಿಗಳ ಸಪೋರ್ಟ್ ತಗೋತೀವಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಲ್ಲಿ, ಅಲ್ಲೊಂದಿಷ್ಟು ಫೀಸ್ ಹೋಗುತ್ತೆ, ಅಧಿಕೃತವಾಗಿ ಇನ್ನೊಂದಿಷ್ಟು ಫೀಸ್ ಹೋಗುತ್ತೆ. ಸೊ ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೈ ಫೀಸ್ ಇನ್ವಾಲ್ವ್ ಆಗಿದೆ, ಮತ್ತೆ ಈ ಟ್ರಾನ್ಸಾಕ್ಷನ್ ಸೆಟಲ್ ಆಗೋದು ವೆರಿ ಸ್ಲೋ. ವೆನ್ ಇಟ್ ಕಮ್ಸ್ ಟು ಬಿಟ್ ಕಾಯಿನ್, ಲೋ ಕಾಸ್ಟ್ ಫೀಸ್ ಮತ್ತೆ ಕ್ವಿಕ್ ಆಗಿ ಟ್ರಾನ್ಸಾಕ್ಷನ್ ಸೆಟಲ್ ಆಗುತ್ತೆ. 10ನೇದು ಪೊಟೆನ್ಷಿಯಲ್ ಫಾರ್ ಪ್ರೈಸ್ ಗ್ರೋತ್. ಬಿಟ್ ಕಾಯಿನ್ ಅನ್ನುವಂಥದ್ದು ಏನಿದೆ, ಇದರ ಪ್ರೈಸ್ ಅಪ್ರಿಸಿಯೇಷನ್ ಅದು ಕ್ರಿಯೇಷನ್ ಆದಾಗಿಂದ ಜಾಸ್ತಿ ಹೋಗ್ತಾನೆ ಇದೆ. ಬಿಟ್ ಕಾಯಿನ್ ಇಸ್ ದ ನಂಬರ್ 1 ಪರ್ಫಾರ್ಮಿಂಗ್ ಅಸೆಟ್ ಇನ್ ದ ವರ್ಲ್ಡ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಓಕೆ, ಯಾವುದೇ ಸ್ಟಾಕ್ಸ್ ನ ಕಂಪೇರ್ ಮಾಡಿದ್ರು, ಯಾವುದೇ ರಿಯಲ್ ಎಸ್ಟೇಟ್ ನ ಕಂಪೇರ್ ಮಾಡಿದ್ರು, ರಿಯಲ್ ಎಸ್ಟೇಟ್ ಅಂದ್ರೆ ಜಗತ್ತಿನಲ್ಲಿ ನೀವು ಯಾವುದೇ ಪ್ರದೇಶ ತಗೊಳ್ಳಿ, ಅಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಬಿಟ್ ಕಾಯಿನ್ ಎಲ್ಲವನ್ನು ಕೂಡ ಬೀಟ್ ಮಾಡಿ ಅತಿ ಹೆಚ್ಚು ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು, ಅತಿ ಹೆಚ್ಚು ಈಲ್ಡ್ ಕೊಟ್ಟಿರ್ತಕ್ಕಂಥದ್ದು ಬಿಟ್ ಕಾಯಿನ್. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಅಲ್ಲಿನ ಲೋಕಲ್ ಮಾರ್ಕೆಟ್ ಕಂಡೀಷನ್ಸ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನ ಜಯನಗರ 4th ಬ್ಲಾಕ್ ಅಲ್ಲಿ ಒಂದು ಸೈಟ್ ಬೆಲೆ ಎಷ್ಟು ಜಾಸ್ತಿ ಆಗುತ್ತೋ, ಒಂದು ತುಮಕೂರಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿರ್ತಕ್ಕಂತಹ ಸೈಟ್ ಬೆಲೆ ಅಷ್ಟೇ ಜಾಸ್ತಿ ಆಗುತ್ತಾ? ವಾಟ್ ಅಬೌಟ್ ದ ರಿಯಲ್ ಎಸ್ಟೇಟ್ ಪ್ರೈಸ್ ಇನ್ ಡೆಲ್ಲಿ, ಮುಂಬೈ, ಮಿಯಾಮಿ, ಕ್ಯಾಲಿಫೋರ್ನಿಯಾ? ಡಿಫ್ರೆಂಟ್ಲಿ ವೇರಿ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದ ಲೋಕಲ್ ಮಾರ್ಕೆಟ್ ಕಂಡೀಷನ್ಸ್. ಒಂದು ವೇಳೆ ವಾರ್ ಹಿಟ್ ಆಯಿತು, ಓಕೆ, ಕೋಮುಗಲಭೆ ಆಯಿತು, ಇನ್ನಿತರ ಬೇರೆ ಬೇರೆ ಕಾರಣಗಳಾಯಿತು, ಅಥವಾ ಪ್ರಕೃತಿ ವಿಕೋಪ ಆಯಿತು ಅಂತಂದ್ರೆ ರಾತ್ರೋರಾತ್ರಿ ಆ ಒಂದು ರಿಯಲ್ ಎಸ್ಟೇಟ್ ನ ಬೆಲೆ ಪಾತಾಳಕ್ಕೆ ಬಿದ್ದುಬಿಡುತ್ತೆ. ಓಕೆ, ಮತ್ತೆ ಮೇಲೇಳೋದು ತುಂಬಾನೇ ಕಷ್ಟ. ಸೊ ಆಲ್ವೇಸ್ ರಿಯಲ್ ಎಸ್ಟೇಟ್ ಈ ಸಬ್ಜೆಕ್ಟ್ ಟು ದ ಲೋಕಲ್ ಮಾರ್ಕೆಟ್ ಕಂಡೀಷನ್ಸ್. ಬಿಟ್ಕಾಯಿನ್ ಅಲ್ಲಿ ಈ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ. 11ನೇದು ಇನ್ಫ್ಲೇಷನ್ ಹೆಡ್ಜ್. ತುಂಬಾ ಜನ ಬಿಟ್ಕಾಯಿನ್ ಅನ್ನ ಬೈ ಮಾಡುವಂತದ್ದು ಆಸ್ ಎನ್ ಹೆಡ್ಜ್ ಅಗೇನ್ಸ್ಟ್ ದ ಇನ್ಫ್ಲೇಷನ್. ಓಕೆ, ಇನ್ಫ್ಲೇಷನ್ ಬೀಟ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಿಟ್ಕಾಯಿನ್ ಇನ್ಫ್ಲೇಷನ್ ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಾನೆ ಹೋಗಿದೆ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಆದ್ರೆ
Again, the real estate prices is often tied to the local economy and can be impacted by inflation. ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಯಾವ ಜುರಿಸ್ಟಿಕ್ಷನ್ ಅಲ್ಲಿ ಒಳಪಟ್ಟಿರುತ್ತೆ ಅದರ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗುತ್ತಾ ಇಲ್ಲ ಕಮ್ಮಿ ಆಗುತ್ತಾ ಅನ್ನೋದು ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ತಗೊಂಡಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಜಾಗದಲ್ಲಿ ಸರ್ಕಾರ ಒಂದು ಡಂಪಿಂಗ್ ಯಾರ್ಡ್ ನ ಮಾಡೋದಕ್ಕೆ ಅನುಮತಿ ಕೊಡ್ತು ಅಂತ ಅನ್ಕೋಣ. ಕಸ ವಿಲೇವಾರಿ ಘಟಕನ ನಮ್ಮ ನಾವು ಹತ್ರ ರಿಯಲ್ ಎಸ್ಟೇಟ್ ಏನಿದೆ ಅದರ ಸುತ್ತಮುತ್ತಲೇ ಪರ್ಮಿಷನ್ ಕೊಡ್ತು ಅಂತಂದ್ರೆ ನಮ್ಮ ರಿಯಲ್ ಎಸ್ಟೇಟ್ ನ ಬೆಲೆ ಏನಾಗುತ್ತೆ? ನಾವು ಆ ರಿಯಲ್ ಎಸ್ಟೇಟ್ ನ ಸೆಲ್ ಮಾಡಬೇಕು ಅಂತ ಹೋದಾಗ ಯಾರೇ ಆಗ್ಲಿ ಆ ಒಂದು ರಿಯಲ್ ಎಸ್ಟೇಟ್ ನ ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಇರುತ್ತೆ, ಕಸದ ವಿಲೇವಾರಿ ಘಟಕ ಇರುತ್ತೆ. ಸೊ ರಾತ್ರೋರಾತ್ರಿ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ನ ಬೆಲೆ ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ರಿಯಲ್ ಎಸ್ಟೇಟ್ ಕ್ಯಾನ್ ಬಿ ಇಂಪ್ಯಾಕ್ಟೆಡ್ ಬೈ ಇನ್ಫ್ಲೇಷನ್ ಆರ್ ಲೋಕಲ್ ಎಕನಾಮಿ. ಬಿಟ್ಕಾಯಿನ್ ಏನಿದೆ ಇಟ್ಸ್ ಎ ವೆರಿ ಗುಡ್ ಅಸೆಟ್ ಎಗನೆಸ್ಟ್ ದ ಇನ್ಫ್ಲೇಷನ್. 12ನೇದು ನೋ ಫಿಸಿಕಲ್ ವೇರ್ ಅಂಡ್ ಟೇರ್. ಓಕೆ, ಸೊ ನಮ್ಮ ಹತ್ರ ಇರ್ತಕ್ಕಂತಹ ರಿಯಲ್ ಎಸ್ಟೇಟ್ ಏನಿದೆ ಇಟ್ ಕ್ಯಾನ್ ಫಿಸಿಕಲಿ ಡಿಪ್ರಿಶಿಯೇಟ್ ಓವರ್ ಟೈಮ್. ಓಕೆ, ಯಾವುದೋ ಒಂದು ಫ್ಲಾಟ್ ತಗೊಂಡಿದೀವಿ ಅಂತಂದ್ರೆ ಆ ಫ್ಲಾಟಿನ ಗೋಡೆಗಳು, ಓಕೆ, ಸೊ ನಾವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್, ಓಕೆ, 10 ವರ್ಷ 15 ವರ್ಷ ಅದು ಅದೇ ರೀತಿ ಇರುತ್ತಾ? ಓಕೆ, ನಾವು ಕಟ್ಟಿರ್ತಕ್ಕಂಥ ಕಟ್ಟಡ ಶಿಥಿಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಬಿಟ್ ಕಾಯಿನ್ ಆಸ್ ಅ ಡಿಜಿಟಲ್ ಅಸೆಟ್ ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫಿಸಿಕಲ್ ಡಿಪ್ರಿಸಿಯೇಷನ್. ಬಿಟ್ ಕಾಯಿನ್ ನೆಟ್ವರ್ಕ್ ಹೇಗಿರುತ್ತೋ ಹಾಗೇ ಇರುತ್ತೆ, ಯಾಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಡಿಜಿಟಲ್ ಅಸೆಟ್. ಅದರಲ್ಲಿ ವೇರ್ ಅಂಡ್ ಟೇರ್ ಆಗೋದಿಲ್ಲ. ಆದರೆ ವೆನ್ ಇಟ್ ಕಮ್ ಟು ರಿಯಲ್ ಎಸ್ಟೇಟ್ ವೇರ್ ಅಂಡ್ ಟೇರ್ ಆಗುತ್ತೆ, ಫಿಸಿಕಲಿ ಡಿಪ್ರಿಶಿಯೇಟ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. 13ನೇದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್. ನಮ್ಮ ಹತ್ರ ಇರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತಂದ್ರೆ 1%, 2%, 5%, 10% ಅಷ್ಟು ಕೂಡ ಡೈವರ್ಸಿಫೈ ಮಾಡಿ ಬಿಟ್ಕಾಯಿನ್ಗೆ ಇನ್ವೆಸ್ಟ್ ಮಾಡಬಹುದು, ರೆಡ್ಯೂಸಿಂಗ್ ದ ಓವರ್ ಆಲ್ ಪೋರ್ಟ್ಫೋಲಿಯೋ ರಿಸ್ಕ್. ಆದ್ರೆ ನಮ್ಮ ಹತ್ರ ಇರೋ ಪೋರ್ಟ್ಫೋಲಿಯೋಲಿ ಡೈವರ್ಸಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಇರ್ತಕ್ಕಂತಹ 10,000, 50,000, 1 ಲಕ್ಷದಲ್ಲಿ ಯಾವುದೇ ರೀತಿ ರಿಯಲ್ ಎಸ್ಟೇಟ್ ನ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಡೈವರ್ಸಿಫಿಕೇಶನ್ ಬಿಟ್ಕಾಯಿನ್ಗೆ ಅಪ್ಪರ್ ಹ್ಯಾಂಡ್ ಇದೆ. 14ನೇದು ನೋ ನೀಡ್ ಆಫ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್. ನಮ್ಮ ಹತ್ರ ಬಿಟ್ಕಾಯಿನ್ ಇದ್ರೆ ಬಿಟ್ಕಾಯಿನ್ಗೆ ಯಾವುದೇ ರೀತಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆದ್ರೆ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ನ ಮೇಂಟೈನ್ ಮಾಡಬೇಕು. ಮೀನಿಂಗ್ ನಮ್ಮ ಹತ್ರ ಒಂದು ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್ ನ ಪೇಂಟ್ ಮಾಡೋದಾಗಿರ್ಲಿ, ಅಥವಾ ಎಲ್ಲೇ ಏನಾದ್ರು ಶಿಥಿಲ ಆಗಿದೆ ಅಂತಂದ್ರೆ ಅದನ್ನ ಕರೆಕ್ಟ್ ರಿಪೇರಿ ಮಾಡೋದಾಗಿರ್ಲಿ, UGD ಕಟ್ಕೊಂಡಿದ್ರೆ ವಾಟರ್ ಪೈಪ್ ಲೈನ್ಸ್ ಇತ್ಯಾದಿ ಇತ್ಯಾದಿ, ಬೋರ್ವೆಲ್ ಹಾಕಿದೀವಿ ಅದೇ ಬೋರ್ವೆಲ್ ಕೈ ಕೊಟ್ಬಿಟ್ಟಿದೆ ಮತ್ತೆ ರೀಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗುತ್ತೆ. ಸೊ ಟೈಲ್ಸ್ ಕಿತ್ತೋಗಿದೆ ಅಂದ್ರೆ ಮತ್ತೆ ಟೈಲ್ಸ್ ಹಾಕ್ಬೇಕಾಗುತ್ತೆ. ಇನ್ನಿತರ ಎಲ್ಲಾ ಟೈಪ್ ಆಫ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ನ ಮಾಡಬೇಕಾಗಿ ಬರುತ್ತೆ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್. ಆದರೆ ಬಿಟ್ಕಾಯಿನ್ ಅಲ್ಲಿ ಒಂದ್ಸಲಿ ಖರೀದಿ ಮಾಡಿದ್ಮೇಲೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಟೆನೆಂಟ್ ಇಶ್ಯೂಸ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಬಿಟ್ಕಾಯಿನ್ ಅಲ್ಲಿ ಇಲ್ಲ. ಯಾಕೆಂತಂದ್ರೆ ಬಿಟ್ಕಾಯಿನ್ಗೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಇಲ್ಲ, ಯಾವುದೇ ರೀತಿ ಟೆನೆನ್ಸಿ ಇಶ್ಯೂಸ್ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ನಾವು ನಮ್ಮ ಹತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಅಥವಾ ಬಿಲ್ಡಿಂಗ್ ನ ಬಾಡಿಗೆ ಕೊಟ್ರೆ ಬಾಡಿಗೆದವ್ರು ಕರೆಕ್ಟ್ ಆಗಿ ಬಾಡಿಗೆ ಕೊಟ್ರ ಇಲ್ವಾ, ನಮ್ಮ ಬಿಲ್ಡಿಂಗ್ ನ ಕರೆಕ್ಟ್ ಆಗಿ ನೋಡ್ತಾ ಇದಾರಾ ಇಲ್ವಾ, ಅವ್ರಿಗೆ ಪ್ರಾಪರ್ ಆಗಿ ವಾಟರ್ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ, ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ರೆಂಟ್ ಕರೆಕ್ಟ್ ಆಗಿ ಕೊಟ್ರಾ ಇಲ್ವಾ, ಎಷ್ಟು ಅಡ್ವಾನ್ಸ್ ಕೊಡಬೇಕು ಇತ್ಯಾದಿ ಎಲ್ಲಾ ತರಹದ ಟೆನೆನ್ಸಿ ಇಶ್ಯೂಸ್ ಓಕೆ ರಿಯಲ್ ಎಸ್ಟೇಟ್ ಬರುತ್ತೆ. ಬಟ್ ಬಿಟ್ಕಾಯಿನ್ ಅಲ್ಲಿ ಇದು ಯಾವುದೇ ರೀತಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಆಗಿರ್ಲಿ, ಟೆನೆನ್ಸಿ ಇಶ್ಯೂಸ್ ಆಗಿರ್ಲಿ, ಮೇಂಟೆನೆನ್ಸ್ ಇಶ್ಯೂಸ್ ಆಗಿರ್ಲಿ ಯಾವುದೇ ರೀತಿ ಇಲ್ಲ. 16ನೇದು ಲೋ ಬ್ಯಾರಿಯರ್ಸ್ ಟು ಎಂಟ್ರಿ. ಬಿಟ್ಕಾಯಿನ್ ಅನ್ನ ಬೈ ಮಾಡಕ್ಕೆ ಸೆಲ್ ಮಾಡೋದಕ್ಕೆ ಆಲ್ ಓವರ್ ದಿ ವರ್ಲ್ಡ್ ಗ್ಲೋಬಲಿ ವಿತೌಟ್ ಎನಿ ಫಿಸಿಕಲ್ ಬ್ಯಾರಿಯರ್ಸ್ ನಾವು ಸಡನ್ ಆಗಿ ಎಂಟ್ರಿ ಕೊಡಬಹುದು. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ನಮ್ಮ ದೇಶದಲ್ಲೇ ಕೆಲವೊಂದು ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ನ ಖರೀದಿ ಮಾಡಬೇಕು ಅಂತಂದ್ರೆ ಅಲ್ಲೇ ಹುಟ್ಟಿ ಬೆಳೆದಂತರಾಗಿರ್ಬೇಕು. ಓಕೆ, ಸೊ ಬೇರೆ ರಾಜ್ಯದಲ್ಲಿ ಹುಟ್ಟಿ ಅಲ್ಲಿ ಹೋಗಿ ಖರೀದಿ ಮಾಡ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಲಾಸ್ ಸಪೋರ್ಟ್ ಮಾಡೋದಿಲ್ಲ. ಸೊ ರಿಯಲ್ ಎಸ್ಟೇಟ್ ಇಸ್ ಆಫನ್ ಸಬ್ಜೆಕ್ಟ್ ಟು ಲೋಕಲ್ ರೆಗ್ಯುಲೇಷನ್ಸ್ ಅಂಡ್ ಲಾಸ್. ಒಂದು ದೇಶದಲ್ಲಿ ಹುಟ್ಟಿ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿನ ಖರೀದಿ ಮಾಡ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲಾ ಸಪೋರ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಆ ರಿಯಲ್ ಎಸ್ಟೇಟ್ ನ ನಾವು ಖರೀದಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿ ಯಾವುದೇ ಬ್ಯಾರಿಯರ್ಸ್ ಬಿಟ್ಕಾಯಿನ್ಗೆ ಇಲ್ಲ. 17ನೇದು ಸೀಮ್ಲೆಸ್ ಓನರ್ಶಿಪ್ ಟ್ರಾನ್ಸ್ಫರ್. ನಾವು ನಮ್ಮ ಬಿಟ್ಕಾಯಿನ್ ಅನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಕ್ವಿಕ್ ಆಗಿ ಮಾರ್ಕೆಟ್ ಪ್ರೈಸ್ಗೆ ಕಳಿಸಬಹುದು ವಿತೌಟ್ ಎನಿ ಇಂಟರ್ಮೀಡಿಯರೀಸ್. ಅಂತಂದ್ರೆ ಯಾವುದೇ ರೀತಿ ಬ್ಯಾಂಕ್ನ ಸಹಾಯ ಇಲ್ಲದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಹಾಯ ಇಲ್ಲದೆ, ಸರ್ಕಾರದ ಸಹಾಯ ಇಲ್ಲದೆ, ಯಾವುದೇ ಮಧ್ಯಸ್ಥಿಕೆ ಇಲ್ಲದೆ, ಬೇರೆಯವರ ಮಧ್ಯಸ್ಥಿಕೆ ಇಲ್ಲದೆ ನಮ್ಮ ಬಿಟ್ಕಾಯಿನ್ ಅನ್ನ ಬೇರೆಯವರಿಗೆ ಆರಾಮಾಗಿ ಕಳಿಸಬಹುದು. ಓಕೆ,
ಬಿಟ್ಕಾಯಿನ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಇಂಡಿವಿಜುವಲ್ಸ್. ಆದರೆ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ಟ್ರಾನ್ಸ್ಫರ್ ಇದೆಯಲ್ಲ, ಇಟ್ ಆಫನ್ ರಿಕ್ವೈರ್ಸ್ ದ ಇನ್ವಾಲ್ವ್ಮೆಂಟ್ ಆಫ್ ಲಾಯರ್ಸ್ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ, ಬೈಯರ್ಸ್ ಮತ್ತು ಸೆಲ್ಲರ್ಸ್ ಕೂತ್ಕೊಬೇಕಾಗತ್ತೆ, ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಅವರ ಒಂದು ಅಧಿಕೃತ ಮುದ್ರೆ ಬೇಕಾಗುತ್ತೆ. ಸೊ ರಿಯಲ್ ಎಸ್ಟೇಟ್ ನಲ್ಲಿ ಒಬ್ರು ಖರೀದಿ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಬ್ಬರ ಮಧ್ಯೆ ಟ್ರೇಡ್ ಸೆಟಲ್ ಆಗಲ್ಲ. ಅವರಿಬ್ಬರ ಮಧ್ಯೆ ಲಾಯರ್ಸ್ ಬರ್ಬೋದು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬರ್ಬೋದು. ಮಧ್ಯಸ್ಥಿಕೆ ಮಾಡುವಂತ ಬೇರೆ ಬೇರೆ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಲಾಯರ್ಸ್ ಅಂತೂ ಬರ್ತಾರೆ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬರ್ತಾರೆ, ಯಾಕಂದ್ರೆ ಅವರೆಲ್ಲ ಒಪ್ಪಿಗೆ ಕೊಡಬೇಕಾಗುತ್ತೆ. ಬಟ್ ಬಿಟ್ಕಾಯಿನ್ ಅಲ್ಲಿ ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಿಟ್ಕಾಯಿನ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಇಂಡಿವಿಜುವಲ್ಸ್. 18ನೇದು ಫ್ರೀ ಫ್ರಮ್ ಪ್ರಾಪರ್ಟಿ ಟ್ಯಾಕ್ಸಸ್. ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದ್ರೆ ಅದಾದ್ಮೇಲೆ ಯಾವುದೇ ರೀತಿ ಪ್ರಾಪರ್ಟಿ ಟ್ಯಾಕ್ಸ್, ಯುಟಿಲಿಟಿ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, ಮೇಂಟೆನೆನ್ಸ್ ಟ್ಯಾಕ್ಸ್ ಅದು ಇದು ಏನು ಕೊಡಬೇಕಾಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಪರ್ಟಿ ಟ್ಯಾಕ್ಸ್, ನಾವು ಒಂದು ರಿಯಲ್ ಎಸ್ಟೇಟ್ ನ ಖಾಲಿ ಜಾಗ ಖರೀದಿ ಮಾಡಿದೀವಿ ಅಂದ್ರೂ ಸಹ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕೊಡಬೇಕಾಗಿ ಬರುತ್ತೆ. ಬಿಲ್ಡಿಂಗ್ ಕಟ್ಟಿದ್ವಾ, ಆ ಬಿಲ್ಡಿಂಗ್ ಎಷ್ಟು ಅಂತಸ್ತಲ್ಲಿ ಕಟ್ಟಿರ್ತೀವಲ್ಲ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಬೀಳುತ್ತೆ. ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಯುಜಿಡಿ ಕಟ್ಟಬೇಕು, ವಾಟರ್ ಟ್ಯಾಕ್ಸ್ ಕಟ್ಟಬೇಕು, ಇನ್ನಿತರ ಯಾವ್ದಾದ್ರು ಬೇರೆ ಬೇರೆ ಟ್ಯಾಕ್ಸ್ ಇದ್ರೆ ಎಲ್ಲಾ ಟ್ಯಾಕ್ಸ್ ನ ಕೂಡ ಕಟ್ತಾ ಕುತ್ಕೊಬೇಕಾಗುತ್ತೆ. ಬಿಟ್ಕಾಯಿನ್ ಅಲ್ಲಿ ಯಾವುದೇ ರೀತಿ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಕಟ್ಟುವಂತ ಅವಶ್ಯಕತೆ ಇಲ್ಲ. ನಮ್ಮ ಹತ್ರನೇ ಬಿಟ್ಕಾಯಿನ್ ಯಾವಾಗಲೂ ಇರುತ್ತೆ. ಮೈಂಟೆನೆನ್ಸ್ ಫ್ರೀ, ಪ್ರಾಪರ್ಟಿ ಟ್ಯಾಕ್ಸ್ ಫ್ರೀ. 19ನೇದು ಪ್ರಾಮಿಸಿಂಗ್ ಫ್ಯೂಚರ್ ಪೊಟೆನ್ಷಿಯಲ್. ಬಿಟ್ಕಾಯಿನ್ ಜಗತ್ತಿನಾದ್ಯಂತ ಒಂದು ದೊಡ್ಡ ವೈಡ್ಲಿ ಅಡಾಪ್ಟೆಡ್ ಕರೆನ್ಸಿ ಆಗುವಂತ ಎಲ್ಲಾ ನಿಟ್ಟಿನಲ್ಲಿ ದಾಪುಗಾಲಿಡ್ತಾ ಇದೆ. ಹೆಚ್ ಫಂಡ್ಸ್, ಪೆನ್ಷನ್ ಫಂಡ್ಸ್ ಇಂದ ಹಿಡಿದು ನೇಷನ್ ಸ್ಟೇಟ್ಸ್ ಈಗಾಗಲೇ ಒಂದು ದೇಶ ಬಿಟ್ಕಾಯಿನ್ ಅನ್ನು ಅಧಿಕೃತವಾಗಿ ಲೀಗಲ್ ಟೆಂಡರ್ ಮಾಡಿದೆ. ಕಾಮನ್ ಪೀಪಲ್ ನಿಮ್ಮಂತ ಇರೋರು ಎಲ್ಲರೂ ಕೂಡ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತಾ ಇದ್ದಾವೆ. ಹಲವಾರು ಕಂಪನಿಗಳು ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ಅಲ್ಲಿ ಈಗ ಆಲ್ರೆಡಿ ಇದ್ದಾವೆ. ಮೀನಿಂಗ್ ಅವರು ತಮ್ಮ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಿ ತಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ದ ಅಡಾಪ್ಷನ್ ಆಫ್ ಬಿಟ್ಕಾಯಿನ್ ಈಸ್ ಇನ್ಕ್ರೀಸಿಂಗ್, ದಟ್ ದೇರ್ ಬೈ ಪ್ರಾಮಿಸಿಂಗ್ ಫ್ಯೂಚರ್ ಬಿಟ್ಕಾಯಿನ್ ಅಲ್ಲಿ ಇದೆ. ಅಗೈನ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ನ ಫ್ಯೂಚರ್ ಏನಿದೆ ಅದು ಆ ಒಂದು ಲೋಕಲ್ ಮಾರ್ಕೆಟ್ ನ ಕಂಡೀಷನ್ಸ್ ಮತ್ತೆ ಎಕನಾಮಿಕಲ್ ಸೈಕಲ್ಸ್ ಮೇಲೆ ಹೆವಿಲಿ ಡಿಪೆಂಡ್ ಆಗಿರುತ್ತೆ. ಸೊ ಫೈನಲಿ ದ ಕನ್ಕ್ಲೂಷನ್ ಏನಂತಂದ್ರೆ, ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಬಿಟ್ಕಾಯಿನ್ ಅಲ್ಲಿ ಹೂಡಿಕೆ ಮಾಡುವಂತದ್ದು ಮೇಜರ್ ಅಡ್ವಾಂಟೇಜಸ್ ಇದೆ. ಬಟ್ ಒಂದನ್ನು ಹೊರತುಪಡಿಸಿ, ಓನಿಂಗ್ ಎ ಪ್ರೈಮರಿ ರೆಸಿಡೆನ್ಸ್ ಫಾರ್ ಶೆಲ್ಟರ್ ರಿಮೈನ್ಸ್ ಅನ್ಮ್ಯಾಚ್ಡ್. ನಮಗೆ ಜೀವನ ಮಾಡೋದಕ್ಕೆ ಅಂದ್ರೆ ವಾಸ ಮಾಡೋದಕ್ಕೆ ಒಂದು ಪ್ರೈಮರಿ ರೆಸಿಡೆನ್ಸ್ ಅಂತ ಏನಿದೆ ಅದಕ್ಕೆ ಯಾವುದೇ ರೀತಿ ಜಾಸ್ತಿ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಪ್ರೈಮರಿ ರೆಸಿಡೆನ್ಸ್ ಇಟ್ಕೊಂಡು ನಾವು ಬೇರೆ ಬೇರೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ ಒಂದಿಷ್ಟು ಭಾಗವನ್ನ ರಿಯಲ್ ಎಸ್ಟೇಟ್ಗೆ ಬದಲು ಬಿಟ್ಕಾಯಿನ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡುವಂತದ್ದು ಒಂದು ಸ್ಮಾರ್ಟ್ ಮೂವ್ ಅಂತ ಹೇಳಿ ಹೇಳ್ಬೋದು. ಬಟ್ ಇಟ್ ಕೆನಾಟ್ ಬಿ ಮ್ಯಾಚ್ಡ್ ವಿತ್ ಪ್ರೈಮರಿ ರೆಸಿಡೆನ್ಸ್. ಓಕೆ, ಇವತ್ತಿನ ದಿನಕ್ಕೆ the total value of world's property stood at $379 trillion at the end of 2022. ಬಿಟ್ಕಾಯಿನ್ ನ ಒಟ್ಟು ಮಾರ್ಕೆಟ್ ಕ್ಯಾಪ್ ಏನಿದೆ ಅದು $1.5 trillion ಇದೆ. ಓಕೆ, ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜಸ್ ನ ಅರಿತುಕೊಂಡು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ಎಲ್ಲರೂ ಕೂಡ ತಮ್ಮ ಹತ್ರ ಇರ್ತಕ್ಕಂಥ ಅಷ್ಟು ಪೋರ್ಟ್ಫೋಲಿಯೋದಲ್ಲಿ 1%, 2%, 5%, 10% ಅಷ್ಟು ಬಿಟ್ಕಾಯಿನ್ಗೆ ರೀಅಲೋಕೇಟ್ ಮಾಡಿದ್ರೆ ಬಿಟ್ಕಾಯಿನ್ ನ ಬೆಲೆ $5 lakh, $1 million, $5 million, $10 million ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ದಟ್ಸ್ ವೈ ಬಿಟ್ಕಾಯಿನ್ಗೆ ಪ್ರಾಮಿಸಿಂಗ್ ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಕ್ವಶನ್ಸ್ ಏನಾದರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.